ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಜೆಡಿಎಸ್ ಒಂದು ಮೆಗಾ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹಿಡಿತವನ್ನ ಕಳೆದುಕೊಂಡ ಕ್ಷೇತ್ರಗಳಲ್ಲಿ ದಳಪತಿಗಳಿಂದ ಪಕ್ಷ ಸಂಘಟನೆಗೆ ಮುಂದಾಗಲಾಗ್ತಾ ಇದೆ. ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಈ ಮುಖಾಂತರವಾಗಿ ಸಜ್ಜಾಗ್ತಾ ಇದೆ. ಏನ್ ಪ್ಲಾನು? ದೇವೇಗೌಡರ ಹುಟ್ಟುಹಬ್ಬದಂದು ಒಂದು ದೊಡ್ಡ ಸಮಾವೇಶವನ್ನು ನಡೆಸಬೇಕು ಅನ್ನೋದು ಅವ್ರ ಪ್ಲಾನ್. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡಬೇಕು ಅನ್ನೋದು ಕೂಡ ಯೋಚನೆ ಇದೆ. ಹಾಸನ ಅಥವಾ ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಸಮುದಾಯ ಹಾಗೂ ನಾಯಕರನ್ನ ಒಗ್ಗೂಡಿಸುವಂತ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗಿದೆ. ಜೆಡಿಎಸ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ನಾಯಕತ್ವ ಕೊರತೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜೊತೆಗೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗೋದ್ರಲ್ಲೂ ಕೂಡ ವಿಫಲತೆ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪಕ್ಷದಲ್ಲಿ ಇರೋರಿಗೂ ಪಕ್ಷದಲ್ಲಿ ಇರೋರ ಮೇಲೇ ಅಸಮಾಧಾನ ಅನ್ನೋದು ಇದೆ. ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆಯಲ್ಲಿ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಯ ನಂತರ ಸಂಘಟನೆಯ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೇವೇಗೌಡರ ಹುಟ್ಟುಹಬ್ಬ ಇದೆ. ದೇವೇಗೌಡರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡಬೇಕು. ಜೊತೆಗೆ ಆ ಮುಖಾಂತರವಾಗಿ ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ. ಪಕ್ಷದ ಒಳಗೂ ಪಕ್ಷದ ಹೊರಗೂ ಜನರನ್ನ ಆಕರ್ಷಿಸುವ, ಪಕ್ಷದ ಒಳಗಡೆ ಇರುವವರನ್ನ ಹಿಡಿತವಾಗಿ ಇಟ್ಕೊಳ್ಳುವ ಎರಡೂ ಕೆಲಸವನ್ನ ಮಾಡಬೇಕು. ಜೊತೆಗೆ ಕಾಂಗ್ರೆಸ್ಗೆ ಈ ಮುಖಾಂತರವಾಗಿ ಜೆಡಿಎಸ್ಗೆ ಈ ಹಿಂದೆ ಯಾವ ರೀತಿಯಾದಂಥ ವರ್ಚಸ್ಸು ಇತ್ತೋ ಅದೇ ವರ್ಚಸ್ಸು ಇದೆ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಪ್ಲಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಜೆಡಿಎಸ್ನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶಕ್ತಿ ಕುಂದುತ್ತಾ ಇದೆ ಅಥವಾ ಉತ್ಸಾಹ ಕುಂದುತ್ತಿದೆ. ಈ ಥರದೊಂದಷ್ಟು ಬೇಸರ ಪಕ್ಷದ ಒಳಗಡೆ ಇರುವಂಥವ್ರಿಗೆ ಇದೆ. ಒಬ್ಬ ನಾಯಕತ್ವನ ಕೊರತೆ ಇದೆಯಾ ಅಂತ. ಯಾಕಂದರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿ ಆಗಿರೋದ್ರಿಂದ, ಹಾಸನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿರೋದ್ರಿಂದ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಒಂದು ಕೊರತೆ ಅನ್ನೋದು ಇದೆ. ಇದನ್ನು ನೀಗಿಸುವ ಜೊತೆಗೆ ಕಾಂಗ್ರೆಸ್ಸಿಗೆ ಒಂದು ಟಕ್ಕರ್ ಕೊಡಲೇಬೇಕು. ಹಾಗಾಗಿ ಏನು ಪ್ಲಾನ್ ಮಾಡ್ಕೊಳ್ತಿದ್ದಾರೆ? ದೇವೇಗೌಡರ ಬರ್ತ್ಡೇ ಎಷ್ಟರ ಮಟ್ಟಿಗೆ ಸ್ಟ್ರಾಟರ್ಜಿ ಆಗಿ ಇಲ್ಲಿ ಪರಿಗಣಿಸಲಾಗ್ತಾ ಇದೆ ಅಂತ? ಸದ್ಯ ಜೆಡಿಎಸ್ಗೆ ಸಾಕಷ್ಟು ಸವಾಲುಗಳಿವೆ. ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದುಕೊಂಡ ಕ್ಷೇತ್ರಗಳು, ಮತ್ತೊಂದು ಕಡೆ ಉಪಚುನಾವಣೆಯಲ್ಲಿ ಆ ನಂತರ ಬಂದಂತ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಂದುಕೊಂಡಷ್ಟು ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದಿರೋದು. ಹಾಗಾಗಿ ಮುಂದಿರುವ ಸವಾಲುಗಳು, ಹಿಂದೆ ಕಳೆದುಕೊಂಡಂತ ಕ್ಷೇತ್ರಗಳು, ಎರಡು ವಿಚಾರಗಳನ್ನ ಇಟ್ಟುಕೊಂಡು, ಎರಡು ಗುರಿಗಳನ್ನ ಇಟ್ಟುಕೊಂಡು ಜೆಡಿಎಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಈಗ ದಳಪತಿಗಳು ಮುಂದಾಗ್ತಾ ಇರುವಂತದ್ದು. ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲೂ ತನ್ನ ಪ್ರಭಾವ ಹಿಡಿತವನ್ನ ಕಳೆದುಕೊಂಡಿದೆ. ಮತ್ತೊಂದು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೇಕಾಗಿದೆ. ಜೊತೆಗೆ ಪಕ್ಷದ ಶಾಸಕರನ್ನು ಹಾಗೂ ಮಾಜಿ ಶಾಸಕರು, ನಾಯಕರು, ಮುಖಂಡರನ್ನ ಸ್ಥಳೀಯ ಮಟ್ಟದಲ್ಲಿ ಒಂದುಗೂಡಿಸೋದು ಸದ್ಯ ಜೆಡಿಎಸ್ ನಾಯಕರ ವರಿಷ್ಠರ ಮುಂದೆ ಇರುವಂತ ದೊಡ್ಡ ಸವಾಲು. ಹಾಗಾಗಿ ಎಲ್ಲದಕ್ಕೂ ಒಂದೇ ವೇದಿಕೆ ರೂಪಿಸೋದಕ್ಕೆ, ಒಂದೇ ವೇದಿಕೆಯ ಮೇಲೆ ಕರೆತರೋದಕ್ಕೆ ಈಗ ಜೆಡಿಎಸ್ ವರಿಷ್ಠರಾದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದು ದೇವೇಗೌಡರ ಹುಟ್ಟುಹಬ್ಬದಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನ, ಜೊತೆಗೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ನಾಯಕರನ್ನ, ತಮ್ಮ ಶಾಸಕರನ್ನ ಹಾಗೂ ಪಕ್ಷದಿಂದ ಅಂತರ ಕಾಪಾಡಿಕೊಂಡಂತಹ ನಾಯಕರನ್ನ ಒಂದೇ ವೇದಿಕೆಯನ್ನ ಸೇರಿಸಿ ಪ್ರಾಬಲ್ಯವನ್ನ, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗ್ಲೇ ಹಾಸನ ಭಾಗದಲ್ಲೂ ಕಾಂಗ್ರೆಸ್ ದೊಡ್ಡ ಸಮಾವೇಶ ಮಾಡಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಹಾಗಾಗಿ ಹಾಸನದಲ್ಲಿ ಸಮಾವೇಶ ಮಾಡ್ಬೇಕಾ ಅಥವಾ ಬೇರೆ ಬೇರೆ ಭಾಗದಲ್ಲಿ ಸಮಾವೇಶ ಮಾಡ್ಬೇಕಾ ಅನ್ನೋದು ಒಂದಿಷ್ಟು ಮಾತುಕತೆಗಳನ್ನ, ನಾಯಕರ ಅಭಿಪ್ರಾಯಗಳನ್ನ ಪಡೆಯೋದಕ್ಕೆ ದೇವೇಗೌಡರು ಮುಂದಾಗಿರುವಂತದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸೋದು, ಪಕ್ಷದ ನಾಯಕರನ್ನ ಒಂದೇ ವೇದಿಕೆಯಡಿ, ಏನು ಈಗಾಗಲೇ ಒಂದಿಷ್ಟು ಅಸಮಾಧಾನಗಳು ಇದೆ, ಪಕ್ಷದಲ್ಲಿ ಅಸಮಾಧಾನಗಳಿದೆ, ಆ ಅಸಮಾಧಾನವನ್ನ ಹೊರದೂಡಿಸಿ ಪಕ್ಷದ ವೇದಿಕೆಯಲ್ಲಿ, ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿದ್ದೇವೆ ಎಂಬ ಸಂದೇಶವನ್ನ ಕೊಡೋದು. ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈಗಿಂದಲೇ ಪಕ್ಷದಲ್ಲಿ ಎಲ್ಲಾ ನಾಯಕರು ಒಗ್ಗೂಡಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು. ಹಾಗಾಗಿ ಎಲ್ಲಾ ರೀತಿಯ ಒಂದು ಸಂದೇಶ ಕೊಡೋದಕ್ಕೆ ಈಗ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಹುಟ್ಟುಹಬ್ಬದ ಮೂಲಕ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ಅಂದ್ರೆ
ಪಕ್ಷಾತೀತವಾಗಿ ನಾಯಕರನ್ನ ಒಂದುಗೂಡಿಸೋದು. ಅಂದ್ರೆ ಪಕ್ಷಾತೀತವಾಗಿ ದೇವೇಗೌಡರ ಅಭಿಮಾನಿಗಳನ್ನ, ದೇವೇಗೌಡರ ಮೇಲೆ ಯಾರೆಲ್ಲ ಒಂದು ತಮ್ಮ ನಾಯಕ ಎಂಬ ಒಂದು ವಿಚಾರವನ್ನ ಇಟ್ಕೊಂಡಿದ್ದಾರೆ, ಆ ಅಭಿಪ್ರಾಯವನ್ನ ಇಟ್ಕೊಂಡಿರುವಂತಹ ನಾಯಕರನ್ನು ಕೂಡ ಕರ್ಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಸಮುದಾಯದ ಮುಖಂಡರನ್ನು ಸೇರಿಸಿ ಆ ಸಮುದಾಯದ ಮುಖಂಡರಿಗೂ ಕೂಡ ಪಕ್ಷ ಸಂಘಟನೆಯ ಒಂದು ಜವಾಬ್ದಾರಿ ಹಾಗೂ ಪಕ್ಷಾತೀತವಾಗಿ ಎಲ್ಲಾ ನಾಯಕರನ್ನು ಒಂದುಗೂಡಿಸುವಂತ ಒಂದು ಜವಾಬ್ದಾರಿ ಕೂಡ ಈಗ ಜೆಡಿಎಸ್ ವರಿಷ್ಠರ ಮುಂದೆ ಇರೋದು. ಹಾಗಾಗಿ ಎಲ್ಲಾ ನಾಯಕರನ್ನು ಕರೆಸಿ ಒಂದೇ ವೇದಿಕೆಯಡಿ ವೇದಿಕೆಯನ್ನ ಸೃಷ್ಟಿಸಿ ಶಕ್ತಿ ಪ್ರದರ್ಶನ ಮಾಡುವುದು. ಜೊತೆಗೆ ಇನ್ನೂ ಜೆಡಿಎಸ್ ಪ್ರಾಬಲ್ಯವನ್ನು ಇದೆ, ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯ ಉಳಿಸ್ಕೊಂಡಿರೋ ಸಂದೇಶ ಕೊಡೋದಕ್ಕೆ ಈ ಬೃಹತ್ ಸಮಾವೇಶಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಮೇ ತಿಂಗಳಲ್ಲಿ ಈ ಸಮಾವೇಶ ಮಾಡ್ಬೇಕು ಅನ್ನೋದು ಕೂಡ ಒಂದ್ ರೀತಿ ರೂಪುರೇಷೆಗಳನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಸದ್ಯದಲ್ಲೇ ದೇವೇಗೌಡರು ತಮ್ಮ ಆಪ್ತರನ್ನು ಹಾಗೂ ಶಾಸಕರು, ಮಾಜಿ ಶಾಸಕರನ್ನ ಕರೆದು ತಮ್ಮ ಅಭಿಪ್ರಾಯಗಳನ್ನ ಪಡೆದು ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ಜೊತೆಗೆ ಪಕ್ಷ ಸಂಘಟನೆಗೆ ಒತ್ತು ಕೊಡಲಾಗ್ತಾ ಇದೆ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆಲುವು ಸಾಧಿಸಿದ್ರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನು ಸಾಧಿಸಬಹುದು. ಕಳೆದುಕೊಂಡ ಕ್ಷೇತ್ರಗಳಲ್ಲಿ ತಮ್ಮ ಹಿಡಿತವನ್ನ ಸಾಧಿಸೋದಕ್ಕೆ, ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲೂ ಅಂದುಕೊಂಡಂತೆ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇನು ಯಶಸ್ವಿ ಆಗಿಲ್ಲ. ಜೊತೆಗೆ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲೂ ತಮ್ಮ ಹಿಡಿತ ಕಳ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಾಗಿದೆ. ಹಾಗಾಗಿ ಕಳೆದುಕೊಂಡ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಜೆಡಿಎಸ್ ವರಿಷ್ಠರು ಆಯಾ ಕ್ಷೇತ್ರಗಳಲ್ಲೂ ತಮ್ಮ ಹಿಡಿತ ಸಾಧೋದಕ್ಕೆ ಈ ಒಂದು ಸಮಾವೇಶದ ಮೂಲಕ ವೇದಿಕೆಯನ್ನ ರೂಪಿಸ್ಕೊಳ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.